ಕಾಂಗ್ರೆಸ್ ಪಕ್ಷದ ಮಹಾನಾಯಕನ ಕೈವಾಡ ಇದೆ ಅಂತ ಆರೋಪವನ್ನು ಈ ಕುಮಾರಸ್ವಾಮಿ ಅವ್ರಿಗೂ ಕನಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬರ್ತಾರೆ. ಕುಮಾರಸ್ವಾಮಿ ಅವ್ರು ನಾನು ಇದ್ದೇಲಿ ಸಾರ್ ಅಂದರೆ ಡಿ ಕೆ ಅಂತಾರೆ. ಕುಮಾರಸ್ವಾಮಿ ಅವರೆಲ್ಲಾದರೂ ಹಿಂಗೆ ನಿದ್ದೆ ಹೋಗೋವಾಗ ಸಾರ್ ಅಂದರೆ ಡಿ ಕೆ ಅಂತಾರೆ. ಅವ್ರಿಗೂ ಕನಸಲ್ಲಿ ನಮ್ಮ ಡಿ ಕೆ ಸಾಹೇಬ್ರು ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಲವ್ ಎಲ್ಲ ಆಗಿದೆ ಅನಿಸುತ್ತೆ. ಈ ಒಂದು ವಯಸ್ಸಲ್ಲಿದ್ದಾಗ ನಾವು ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರಲ್ವಾ ಕನಸಲ್ಲೂ ಮನಸ್ಸಲ್ಲೂ ಅಲ್ಲ, ಹಂಗೆ ಒಂಥರ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ. ಎಂಥ ಕ್ರಶ್ ಆಗಿದೆ ಅಂದರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರೋಲ್ಲ. ಅಲ್ಲರಿ ಯಾವುದನ್ನು ಲಿಂಕ್ ಮಾಡ್ತಿದ್ದಾರೆ? ಐ ಟಿ ಇಡಿ ಇರೋದು ಅವ್ರ ಕೈಯಲ್ಲಿ. ಐ ಟಿ ಇಡಿನ ಕಳಿಸಿರೋದೇ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಡೆಲ್ಲಿಗೆ ಹೋದರೆ ಅವ್ರು ಏನು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು, ಬುಕ್ ಮಾಡು ಇವ್ರನ್ನ. ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು. ಈ ಕುಮಾರಸ್ವಾಮಿ ಅವ್ರು ಯಾರ್ಯಾರನ್ನ ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ಇ ಡಿ ಆಫೀಸರ್ಸ್ಗೆ. ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೋದು, ಹೆಂಗೆ ಕಾಟ ಕೊಡ್ಬೋದು, ಇದೆ, ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ. ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕುಮಾರಸ್ವಾಮಿ ಸರ್, ಪ್ರಧಾನಿ ಮಗ, ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಒಪ್ಕೊತೀವಿ. ಆದರೆ ರೈತನ ಮಗ ಉಪಮುಖ್ಯಮಂತ್ರಿ ಆದಷ್ಟು ನಿಮ್ಮಷ್ಟು ಜರ್ನಿ ಈಸಿ ಇರಲಿಲ್ಲ. ಸಹಿಸ್ಕೋಬೇಕಲ್ಲ ಸರ್. ನೀವು ಬೇರೆಯವ್ರನ್ನೂ ಸಹಿಸಲ್ಲ, ನಿಮ್ಮ ಸಮುದಾಯದವ್ರನ್ನೂ ಸಹಿಸಲ್ಲ ಅಂದರೆ ಹೆಂಗೆ ಸರ್? ಬಿಡಿ, ಈಗ ನೀವು ಕುಮಾರಸ್ವಾಮಿಯವರೇ ಬೇರೆ ಸಮುದಾಯದವ್ರನ್ನೂ ನೀವು ಹೆಂಗೂ ನಿಮ್ಮ ಪಾರ್ಟಿಯಲ್ಲಿ ಬೆಳೆಯೋಕ್ಕೆ ಬಿಡಲಿಲ್ಲ. ನಿಮ್ಮ ಸಮುದಾಯದ ಹುಡುಗ ರೀ, ಒಕ್ಕಲಿಗ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನೀವು ಅದನ್ನೂ ಸಹಿಸ್ಕೊಳ್ಳಿಲ್ಲ ಅಂದರೆ ಸರ್ ಇದು ಹೆಂಗೆ ಗೊತ್ತಾ ರಾಜಕಾರಣ? ನಮ್ಮವ್ರು ಬೆಳೆಸಲ್ಲ, ನಮ್ಮವ್ನು ಬೆಳೆದೋಗ್ತಾನೆ. ಬೇರೆಯವ್ರು ಬೆಳೆಸಲ್ಲ, ಯಾಕೆಂದರೆ ಅವ್ನು ನಮ್ಮವನಲ್ಲ ಅಂತ. ಇದರ ಅರ್ಥ ಏನು ಗೊತ್ತಾ? ಇಲ್ಲಿ ಯಾವನ್ನೂ ಬೆಳೆಸಲ್ಲ. ಈಗ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಒಕ್ಕಲಿಗರ ಪರಮೋಚ್ಚ ಲೀಡರ್ಶಿಪ್ ಒಂದು ಕಾಲದಲ್ಲಿ ಅವ್ರಿಗಿತ್ತಲ್ಲ, ಇವತ್ತು ಯಾರೋ ಒಬ್ರು ಈ ಸ್ಟೇಟ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಲ್ಲ, ಹೊಟ್ಟೆ ಕಿಚ್ಚುಪಟ್ಕೊಂಡ್ರೆ ಹೆಂಗೆ? ಇಲ್ಲ, ಡಿ ಕೆ ಸಾಹೇಬ್ರ ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್. ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಭಾಳ ಗೌರವ ಇದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ ಐ ಟಿ ಡಿ ಅವ್ರು ಕೊಟ್ಬಿಟ್ಟಿರ ಸರ್. ಯಾರು ನಾನು ಬೆಳಗ್ಗೆ 7 ಗಂಟೆ 7:15 ನನ್ನ ಮನೆ ಕಾಲಿಂಗ್ ಬೆಲ್ ಆದರೆ ನನ್ನ ಡೋರ್ ಓಪನ್ ಮಾಡುವಾಗ ಐ ಟಿ ಡಿ ಅವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ. ದಾಳಿ ಗೀಳಿ ಭಯ ಗಿಯ ಏನಿಲ್ಲ. ಈಗ ಒಂದು ಕೂದಲು ಐ ಟಿ ಇಡಿಗೆಲ್ಲ ಐ ಟಿ ಇ ಡಿ ಅವ್ರು ಮಾಡಿದ್ರೆ ನಾನು ಅವ್ರ ಮೇಲೇ ಕೇಸ್ ಹಾಕ್ತೀನಿ. ಏನು ಹೆದರಿಕೆ ಪ್ರಶ್ನೆ ಇಲ್ಲ. ರಾಜಕಾರಣಕ್ಕೆ ಬಂದಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಬಿಡ್ಬೇಕು. ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು. ನನಗೆ ಬೇಜಾರೇನು ಅಂದರೆ ಸ್ವಲ್ಪ ಕುಮಾರಸ್ವಾಮಿಯವರು ಮೋಸ್ಟ್ಲಿ ನೋಡ್ಬೇಕು ಯಾರ್ಯಾರು ಇದ್ದಾರೋ ಹಿಟ್ ಲಿಸ್ಟಲ್ಲಿ. ಕುಮಾರಸ್ವಾಮಿ ಅವ್ರ ಹಿಟ್ ಲಿಸ್ಟಲ್ಲಿ, ಬಿ ಜೆ ಪಿ ಅವ್ರ ಹಿಟ್ ಲಿಸ್ಟಲ್ಲಿ. ಲೆಟ್ಸ್ ಸಿ